ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹ್ಯಾವೆಲ್ಸ್ ವತಿಯಿಂದ ಗ್ರೌಂಡ್ ಮೌಂಟ್ ಸೋಲಾರ್ ಅಳವಡಿಕೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಹ್ಯಾವೆಲ್ಸ್ ಪಾರ್ಟ್ನರ್ ಆದ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಗೋಕಾಕ್ ವತಿಯಿಂದ ನಿರ್ವಹಣೆ. ಸ್ಥಳ ಬನ್ನೂರು, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ಹ್ಯಾವೆಲ್ಸ್ ಸೋಲಾರ್, ವಿಶ್ವಾಸದಿಂದ ಶಕ್ತಿ, ಸೂರ್ಯನಿಂದ ಪ್ರೇರಣೆ. ಸರ್, ಟೈಮ್ ತುಂಬಾ ಇಲ್ಲ. ಈಗ ಆಗಿರುವ ತಪ್ಪುಗಳು ಹೆಂಗೆ ಸರಿಯಾಗುತ್ತೆ, ಜೊತೆಗೆ ನಾಯಕರೆಲ್ಲ ಒಗ್ಗಟ್ಟಿಲ್ಲ ಅಂದರೆ ಅದು ಪಕ್ಷಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ ನಾಯಕರು. ಹೈಕಮಾಂಡ್ ಹೇಳಿದ್ರು ಡೋಂಟ್ ಕೇರು, ಒಗ್ಗಟ್ಟಾಗಿ ಹೋಗಿ ಅಂದರೂ ಕೂಡ ಡೋಂಟ್ ಕೇರು, ಮತ್ತೆ ಅದೇ ವೈಮನಸ್ಸು, ಸಮನ್ವಯದ ಕೊರತೆ, ಪಕ್ಷದ ಕಥೆ ಏನಾಗಬೇಕು ಅಂತ ರಾಜ್ಯದಲ್ಲಿ ನೋಡಿ. ಇಲ್ಲ, ಖಂಡಿತವಾಗ್ಲೂ ನಮಗೆ ಭರವಸೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ, ವಿಶೇಷವಾಗಿ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಅಂತಂದರೆ ಕಾರ್ಯಕರ್ತರ ಪಕ್ಷ ಇದು. ಕಾರ್ಯಕರ್ತರು ಖಂಡಿತವಾಗ್ಲೂ ಗಟ್ಟಿಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಜೊತೆ. ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆಗಳು, ಯಾವ ವಿಚಾರಗಳನ್ನು ಮಹತ್ವ ಕೊಡಬೇಕನ್ನೋಂಥ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಖಂಡಿತವಾಗ್ಲೂ 28ಕ್ಕೆ ನಮ್ಮ ತಯಾರಿ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಇಲ್ಲಿ ಅಸ್ತಿತ್ವಕ್ಕೆ ತರಬೇಕು ಕರ್ನಾಟಕದಲ್ಲಿ ಅನ್ನುವಂಥದ್ದು ನಮ್ಮ ನೇತೃತ್ವ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತು MLC ಎಲೆಕ್ಷನ್ ಇರ್ಬೋದು, ಬೈ ಎಲೆಕ್ಷನ್ ಎಲ್ಲ ಯಾವ ರೀತಿ ನಡೆಯುತ್ತೆ ಸ್ವಾಭಾವಿಕವಾಗಿ ಪ್ರತಿ ರಾಜ್ಯದಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಅದರಲ್ಲಿ ಕಾಂಗ್ರೆಸ್ ಅವರು ತಾತ್ಕಾಲಿಕವಾದಂಥ ಗೆಲುವನ್ನು ಸಾಧಿಸಿರ್ಬೋದು. ಆದರೆ 28ಕ್ಕೆ ಬರ್ತಕ್ಕಂಥ ಏನು ಜನರ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ನಾವು ಜಯಬೇರಿಯನ್ನು ಬಾರಿಸ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಖಂಡಿತವಾಗ್ಲೂ ಅಸ್ತಿತ್ವಕ್ಕೆ ತರ್ತೀವಿ. ಆಮೇಲೆ ನೋಡಿ, BJP ಒಂದು ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಏನಂತಂದರೆ, ಯಾವಾಗಲೂ ಇದು ಕಾರ್ಯಕರ್ತರ ಪಾರ್ಟಿ ರೀ. ಭಾರತೀಯ ಜನತಾ ಪಾರ್ಟಿ ಅಂತಂದರೆ ನಾಯಕರ ಪಾರ್ಟಿ ಅನ್ನೋದಕ್ಕಿಂತ ಇದನ್ನು ಕಾರ್ಯಕರ್ತರ ಪಾರ್ಟಿ ಅಂತಾರೆ. ಆ ರೀತಿ ಭಾರತೀಯ ಜನತಾ ಪಾರ್ಟಿಗೆ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾದಂಥ ನಂಬಿಕೆ ನನಗಿದೆ. ನರಸಿಂಹಮೂರ್ತಿ ಸರ್, ಸುಭಾಷ್ ಸರ್ ಹೇಳ್ತಾ ಇದ್ರು, ಒಂದು ರಾಜ್ಯ ಅಂದಮೇಲೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಬಹಳ ಇದೆ ಅಂತ. ಸೊ ಆ ಪ್ರಾದೇಶಿಕ ಪಕ್ಷವನ್ನ ಉಳಿಸಿಕೊಳ್ಳೋ ಪ್ರಯತ್ನಗಳು ಆಗಬೇಕು, ಆ ಇಂಟ್ರೆಸ್ಟ್ ನಾಯಕರಲ್ಲೂ ಕೂಡ ಇರಬೇಕು ಅಂತ. ದೇವೇಗೌಡರು ಇದ್ದಾಗ ಪಕ್ಷ ಹೆಂಗಿತ್ತು ಅನ್ನೋದು ಪ್ರತಿಯೊಬ್ಬರು ನೋಡಿದ್ದಾರೆ. ಈಗ ಆ ಚಾರ್ಮು, ಆ ಅಸ್ತಿತ್ವ ಉಳಿಸ್ಕೊಳ್ಳೋ ಪ್ರಯತ್ನಗಳು ಆಗ್ತಾ ಇಲ್ವಲ್ಲ, ಯಾಕೆ ಅಂತ ಹೆಂಗೆ ಕೆಲಸ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಅಂತ? ಹಿರಿಯ ಪತ್ರಕರ್ತ ಸುಭಾಷ್ ಸರ್ ಹೇಳಿದ್ದು ಸತ್ಯ ಇದೆ. ಇದು ಒಂದು ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಇರಲೇಬೇಕು. ಯಾವೇ ರಾಷ್ಟ್ರೀಯ ಪಕ್ಷಗಳು ಎಷ್ಟೇ ಇರಲಿ, ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಚಿಂತನೆಗಳು ಇಟ್ಕೊಂಡು, ಪ್ರಾದೇಶಿಕ ಸಮಸ್ಯೆಗಳು ಇಟ್ಕೊಂಡು ಹೋರಾಟ ಮಾಡ್ತಾ ನಾವು ಅವತ್ತಿಂದ ಬಂದಿದ್ದೀವಿ. ಆದರೆ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ 99ರಿಂದ ಇಲ್ಲಿವರೆಗೂ ಪ್ರತಿ ಹಂತದಲ್ಲೂ ಪ್ರಾದೇಶಿಕ ಪಕ್ಷನ ಮುಗಿಸ್ಲೇಬೇಕು ಅಂತ ಎಷ್ಟು ಸರಿ ತುಳಿದ್ರೂ ಕಾರ್ಯಕರ್ತರ ಶಕ್ತಿಯಿಂದ ಇವತ್ತು ನಾವು ಅದು ಇನ್ನೂ ಅಸ್ತಿತ್ವದಲ್ಲಿದ್ದೀವಿ. ಖಂಡಿತ 28ಕ್ಕೆ ನಾವು ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ನಾವು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗ್ತೀವಿ ರಾಜ್ಯದಲ್ಲಿ ಅಂತ ಸುಭಾಷ್ ಸರ್ ಅವ್ರಿಗೂ ಹೇಳಿದ್ದನ್ನ ಇದನ್ನು ನಾವು ಸ್ವೀಕಾರ ಮಾಡ್ತೀವಿ. ಖಂಡಿತ ಒಂದು ಒಳ್ಳೆ ಪ್ರಾದೇಶಿಕ ಪಕ್ಷನ ರಾಜ್ಯದಲ್ಲಿ ಕಟ್ಟುವಂಥ ಕೆಲಸನ ಖಂಡಿತ ಮಾಡ್ತೀವಿ ಮೇಡಮ್. ಓಕೆ, ಇರ್ಷಾದ್ ಸರ್, ಅಧಿಕಾರ ಕೊಟ್ಟಿದ್ದಾರೆ ಜನ ಗ್ಯಾರಂಟಿ ಯೋಜನೆಗಳನ್ನ ನಂಬ್ಕೊಂಡು, ಬಟ್ ಹಾಗೆ ಅಧಿಕಾರ ಸಿಕ್ಕಿಬಿಡುತ್ತೆ ಈಸಿಯಾಗಿ ನಮಗೆ ಮುಂದಿನ ಬಾರಿ ಕೂಡ ಅಂತ ಹೇಳಕ್ಕಿಲ್ಲ. ಸವಾಲುಗಳಿದೆ, ಫೇಸ್ ಮಾಡಬೇಕು. ಇರುವ 2 ವರ್ಷ ಹೊಸ ಆಡಳಿತ ಕೊಡೋದಕ್ಕೆ ಸಿದ್ಧರಾಗ್ತಿದ್ದೀರಿ, ಹೆಂಗಿರುತ್ತೆ ಅಂತ? ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಏನು ಯೋಜನೆಗಳು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕೊಟ್ಟಿದ್ರು, ಆ ಯೋಜನೆಗಳು ಜೊತೆಯಲ್ಲಿ ಈಗಿನ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ತಮ್ಮ ಏನು ಬದ್ಧತೆ ಇದೆ, ಸಾಮಾಜಿಕ ನ್ಯಾಯದ ಬದ್ಧತೆ ಇರ್ಬೋದು, ಅಥವಾ ಈ ರಾಜ್ಯದ ಜನತೆಗೆ ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಏನು ಬದ್ಧತೆ ಇದೆ, ಸೊ ಅದರ ಅಡಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ರಾಜ್ಯದ ಜನರ ಏನು ನಮಗೆ ಒಂದು ಬೃಹತ್ವಾದಂತಹ ಪ್ರಚಂಡವಾದಂತಹ ಬಹುಮತವನ್ನು ಕೊಟ್ಟಿದ್ದಾರೆ, ಅದನ್ನು ಮುಂದಿನ ದಿನಗಳನ್ನು ನಾವು ಅವರಿಗೆ ಸ್ಪಂದಿಸುವಂತಹ ಒಂದು ಸಕಾರಾತ್ಮಕ ಒಳಗೊಳ್ಳುವಿಕೆ ಮತ್ತು ನ್ಯಾಯಸಮ್ಮತವಾದಂತಹ ರಾಜಕಾರಣ ಮುಂದೇನೂ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಮತ್ತು ಜನರ ಮುಂದೆ ಹೋಗಿ ನಾವೇನು ಕೆಲಸವನ್ನು ಮಾಡಿದ್ದೀವಿ ಅನ್ನೋದನ್ನು ಅವ್ರ ಮುಂದೆ ಇಡುವಂಥ ಕೆಲಸ ನಾವು ಮಾಡ್ತೀವಿ ಮುಂದೆ. ಓಕೆ, ಸುಭಾಷ್ ಸರ್, ಫೈನಲ್ ವರ್ಡ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಇರ್ಬೋದು, ಅಥವಾ ಬೈ ಎಲೆಕ್ಷನ್ಗಳಲ್ಲಿ ಬಂದಂಥ ಫಲಿತಾಂಶ ಇರ್ಬೋದು. ಈ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದಿದ್ರೂ ಕೂಡ ಇದು 2028 ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಅಂತ ಈಗಲೇ ಹೇಳೋದು ಸರಿ ಆಗೋದಿಲ್ಲ. ಇದು ದಿಕ್ಸೂಚಿ ಆಗಲ್ಲ. ಯಾಕಂತಂದ್ರೆ ಈ ಫಲಿತಾಂಶಗಳಿಂದ ಕಾಂಗ್ರೆಸ್ ಪಾರ್ಟಿಯ ಆತ್ಮವಿಶ್ವಾಸ ಹೆಚ್ಚಾಗಿರ್ಬೋದು, ಅದನ್ನು ಒಪ್ಕೋಬಹುದು. ಕಾಂಗ್ರೆಸ್ ಪಾರ್ಟಿಯ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಕಾರ್ಯಕರ್ತರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರ್ಬೋದು. ಅದೇ ರೀತಿ BJP JDSನವರ ಕಾರ್ಯಕರ್ತರ ಮನೋಸ್ಥೈರ್ಯ ಸ್ವಲ್ಪ ಕುಸಿದಿರ್ಬೋದು. ಇಷ್ಟನ್ನು ಮಾತ್ರ ಒಪ್ಕೊಳ್ಬೋದು. ಆದರೆ ಈ ಬೈ ಎಲೆಕ್ಷನ್ ರಿಸಲ್ಟ್ಸು ಪ್ಲಸ್ ಈ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ 2028 ವಿಧಾನಸಭೆ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಗೆದ್ಬಿಡುತ್ತೆ ಅಂತೇಳಿ ಈಗಲೇ ಹೇಳೋದು ಸರ್ವಥಾ ಅದು ತಪ್ಪಾಗತ್ತೆ, ಅದು ಸರಿಯಾಗಲ್ಲ. ಯಾಕಂದರೆ ಈ 2 ವರ್ಷಗಳಲ್ಲಿ ಬೇಕಾದಷ್ಟು ಬೆಳವಣಿಗೆಗಳು ನಡೆಯಬಹುದು. DK ಶಿವಕುಮಾರ್ ಅವರ ಸರ್ಕಾರ ಈಗ ಏನೋ ರಾಜ್ಯದೊಳಗಡೆ ಅಸ್ತಿತ್ವಕ್ಕೆ ಬಂದಿದೆ. ಅವರು
ಎಂಥ ಅಧಿಕಾರವನ್ನ ಕೊಡ್ತಾರೆ, ಯಾವ ರೀತಿ ಆಡಳಿತವನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ಜನ ಗಮನಿಸ್ತಾರೆ. ಇನ್ನೂ ಟೈಮ್ ಇದೆ, ಅದನ್ನೆಲ್ಲ ನೋಡ್ತಾರೆ. ಮತ್ತು ಬೇರೆ ಬೇರೆ ಬೆಳವಣಿಗೆಗಳು ರಾಜ್ಯ ಮಟ್ಟದೊಳಗಡೆ, ರಾಷ್ಟ್ರ ಮಟ್ಟದೊಳಗಡೆ ಆಗ್ತವೆ. ಮತ್ತು ಆ ಚುನಾವಣೆ ಹತ್ರ ಬಂದಾಗ ನಡೆಯುವಂಥ ಸ್ಥಿತಿಗತಿ ಏನಿರುತ್ತೆ ಅದೆಲ್ಲವನ್ನು ಆಧರಿಸಿ ಚುನಾವಣೆ ಫಲಿತಾಂಶ ಬರುತ್ತೆ ಹೊರತು ಈ ಬೈ ಎಲೆಕ್ಷನ್ನು, ವಿಧಾನ ಪರಿಷತ್ ಎಲೆಕ್ಷನ್ನು ಗೆದ್ದ ಮಾತ್ರಕ್ಕೆ ಅದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಈಗಲೇ ಹೇಳಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಓಕೆ ಸುಭಾಷ್ ಸರ್, ಧನ್ಯವಾದಗಳು ಸರ್ ಇಷ್ಟೊತ್ತು ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ. ಎನಿವೆ 3 ಜನ ಪ್ಯಾನಲಿಸ್ಟ್ಗಳಿಗೂ ಕೂಡ ಥ್ಯಾಂಕ್ ಯು ಇಷ್ಟೊತ್ತು ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ. ಎನಿವೆ ರಾಜ್ಯದಲ್ಲಿ ಈ ಪರಿಷತ್ತು ಚುನಾವಣೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟವನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಅಂತಿಮ ಫಲಿತಾಂಶ ಬಂದಾಗ ಬಿಜೆಪಿಗೆ ಒಂದು ರೀತಿ ಪಾಠ, JDSಗೂ ಕೂಡ ಒಂದು ರೀತಿ ಪಾಠ. ತಪ್ಪೇ ಆಗಿದ್ದಲ್ಲಿ ಅದನ್ನು ತಿದ್ದಿ ನಡೆಯುವ ಪ್ರಯತ್ನಗಳು ಎರಡೂ ಪಾರ್ಟಿಗಳಿಂದ ಆಗಬೇಕು. ಜೊತೆಗೆ ಕಾಂಗ್ರೆಸ್ ಏನೋ ನಾವು ಗೆದ್ದು ಬಿಟ್ಟಿದ್ದೀವಿ ಅಂದ ತಕ್ಷಣ ಮುಂದೆ ಎಲ್ಲವೂ ಕೂಡ ಈಸಿ ಆಗಿದೆ ಅನ್ನೋ ಥರ ಪರಿಸ್ಥಿತಿ ಇಲ್ಲ, ಸವಾಲುಗಳಿದೆ. ಆ ಸವಾಲುಗಳನ್ನು ಮೆಟ್ಟಿ ನಿಂತು ಯಾವ ಪಕ್ಷ ಮುಂಬರುವ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸುತ್ತೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಅಲ್ಲಿ ತನಕ ಈ ಹೈಡ್ರಾಮಾಗಳು, ಈ ಬೆಳವಣಿಗೆಗಳನ್ನು ನೋಡ್ತಾ ಇರಬೇಕು, ರಾಜ್ಯದ ಜನ ಅದಕ್ಕೆ ಸಾಕ್ಷಿ ಆಗ್ತಿರ್ಬೇಕು. ಬಟ್ ಒಂದಂತೂ ಯಾರು ಅಡ್ಡ ಮತದಾನ ಮಾಡಿದಾರಲ್ಲ ಶಾಸಕರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಜನಸಾಮಾನ್ಯರು ಅಂದರೆ ನಿಮ್ಮ ಕ್ಷೇತ್ರದ ಮತದಾರರು, ನೀವು ಆ ಪಕ್ಷದ ಚಿಹ್ನೆ ಇಟ್ಕೊಂಡು ಹೋಗಿ ನಾವು ಈ ಪಕ್ಷದ ಅಡಿ ಕೆಲಸ ಮಾಡ್ತೀವಿ, ಜನರ ಸೇವೆ ಮಾಡ್ತೀವಿ ಅಂತ ಹೋಗಿ ಓಟ್ ಪಡ್ಕೊಂಡು ಬಂದಿರ್ತೀರಲ್ಲ, ಅದಕ್ಕೆ ಬದ್ಧರಾಗಿರಿ ಅಂತ. ದುಡ್ಡಿಗೆ ನಿಮ್ಮನ್ನ ನೀವು ಮಾರಾಟ ಮಾಡ್ಕೊಳ್ಬೇಡಿ. ನಿಮ್ಮನ್ನ ಮಾರಾಟ ಮಾಡ್ಕೊಂಡ್ರೆ ನಿಮ್ಮ ಕ್ಷೇತ್ರದ ಜನರನ್ನ ಮಾರಾಟ ಮಾಡ್ಕೊಂಡಂಗೆ.